ಎ ಬಿಗಿಂತ 5/2 ಪಟ್ಟು ವೇಗವಾಗಿ ಓಡ್ತಾನೆ. ಎ ಬಿಗಿಂತ 80 ಮೀಟರ್ ಮುನ್ನಡೆ ನೀಡಿದ್ರೆ ಎ ಮತ್ತು ಬಿ ಇಬ್ಬರು ಒಂದೇ ಸಮಯದಲ್ಲಿ ಗುರಿ ತಲುಪುವಂತೆ ಎನ ಆರಂಭಿಕ ಬಿಂದುವಿನ ಗುರಿ ರೇಖೆ ಎಷ್ಟು ದೂರದಲ್ಲಿ ಇರ್ಬೇಕಂತ ಕೇಳಿರ್ಲಿ. ನೋಡ್ರಿ ಇಲ್ಲಿ ಎ ಮತ್ತು ಬಿ ದ ಸ್ಪೀಡ್ ರೇಷಿಯೋ ಕೊಟ್ರ. ಎದ 5 ಇತ್ತಂದ್ರ ಬಿ ಸ್ಪೀಡ್ ಎಷ್ಟು ಇರ್ತೈತಿ 2 ಇರ್ತೈತಿ. ಡಿಸ್ಟೆನ್ಸ್ ರೇಷಿಯೋ ಏನಾಗತ್ತೆ ಇಲ್ಲಿ ಸೇಮ್ ಆಗತ್ತ, ಅಂದ್ರೆ 5:2 ಆಗತ್ತ. ಇಲ್ಲಿ ಎಷ್ಟು ಕಮ್ಮಿ ಕೊಟ್ಟನ 3. ಈ 3 ವ್ಯಾಲ್ಯೂ ಎಷ್ಟು ಕೊಟ್ಟನ 80 ಮೀಟರ್ ಅಂತ ಕೊಟ್ಟನ. ಅಂದ್ರ ಎ ಡಿಸ್ಟೆನ್ಸ್ ಎಷ್ಟಾಗತ್ತೆ ಇಲ್ಲಿ 5 ಇಂಟು 80 ಮಾಡಿದ್ರೆ 400 ಡಿವೈಡೆಡ್ ಬೈ 3 ಅಂದ್ರೆ ಡಿಸ್ಟೆನ್ಸ್ ಎಷ್ಟಾಗತ್ತ 400 ಡಿವೈಡೆಡ್ ಬೈ 3 ಮೀಟರ್ ಆಗತ್ತ. ಇಲ್ಲಾಂದ್ರೆ ಇನ್ನೊಂದು ಮೆಥಡ್ ನೋಡ್ರಿ, ಟೈಮ್ ಎ ಮತ್ತು ಟೈಮ್ ಬಿ ಎರಡರದ್ದು ಏನೈತಿ ಈಕ್ವಲ್ ಬಂದೈತೆ ಅಂದ್ರೆ ಡಿಸ್ಟೆನ್ಸ್ ಡಿವೈಡೆಡ್ ಬೈ ಸ್ಪೀಡ್ ಆಗತ್ತೆ. ಡಿಸ್ಟೆನ್ಸ್ ಎದು ಡಿ ಆದ್ರೆ ಡಿವೈಡೆಡ್ ಬೈ ಇದ್ರ ಸ್ಪೀಡ್ ರೇಷಿಯೋ ಎಷ್ಟೈತಿ 5 ಐತಿ. ಇಲ್ಲಿ ಬಿದ್ ಏನಾಗುತ್ತೆ ಡಿಸ್ಟೆನ್ಸ್ ಡಿ ಮೈನಸ್ 80 ಮೀಟರ್ ಅಂದ್ರೆ 80 ಮೀಟರ್ ಮೊದಲಕ್ಕೆ ಹೋಗಿರ್ತಾನೆ ನೀವು ಡಿವೈಡೆಡ್ ಬೈ ಈ ಒಂದು ಸ್ಪೀಡ್ ರೇಷಿಯೋ ಎಷ್ಟೈತಿ 2 ಐತಿ. ಕ್ರಾಸ್ ಮಲ್ಟಿಫೈ ಮಾಡಿದ್ರೆ ಏನಾಗುತ್ತೆ 2D 5D ಮೈನಸ್ 400 ಆಗುತ್ತೆ. ಈ ಸೈಡ್ ಬಂದ್ರೆ ಪ್ಲಸ್ 4 ಈಸ್ ಈಕ್ವಲ್ ಟು 3D ಡಿ ಈಸ್ ಈಕ್ವಲ್ ಟು ಎಷ್ಟಾಗುತ್ತೆ 400 ಡಿವೈಡೆಡ್ ಬೈ 3 ಆಗುತ್ತೆ. ಅಂದ್ರೆ ಆಪ್ಷನ್ ಸಿ ಕರೆಕ್ಟ್ ಆನ್ಸರ್ ಆಗುತ್ತೆ. ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಇಲ್ಲ ಅಂತ ಸಬ್ಸ್ಕ್ರೈಬ್ ಮಾಡ್ರಿ, ಮತ್ತು ಹಂಗ ಲೈಕ್ ಮಾಡ್ರಿ, ಶೇರ್ ಮಾಡ್ರಿ. ಗೋಪುರದ ಪಾದದಿಂದ 48 ಮೀಟರ್ ದೂರದಲ್ಲಿರುವ ನೆಲದ ಮೇಲಿನ ಬಿಂದುವಿನಿಂದ ಗೋಪುರ ತುದಿಯ ಉನ್ನತಿ ಕೋನವು 30 ಡಿಗ್ರಿ ಆಗೈತಿ. ಗೋಪುರದ ಎತ್ತರವನ್ನ ಕಂಡಿಡ್ರಿ ಅಂತಂದು ಕೇಳಿರಿ. ನೋಡ್ರಿ ಇದು ಒಂದು ಗೋಪುರ ಐತಿ, ಇದರಲ್ಲಿದ್ದ ಇಲ್ಲಿ ಒಂದು ಡಿಸ್ಟೆನ್ಸ್ಗೆ ಏನೈತಿ ಒಂದು ಬಿಂದು ಐತಿ. ಇದ್ರದ್ದು ಆಂಗಲ್ ಕೊಟ್ರೆ ಎಷ್ಟಂತಂದು 30 ಡಿಗ್ರಿ ಅಂತಂದು ಕೊಟ್ರೆ. ಆಮೇಲೆ ಇದ್ರ ಡಿಸ್ಟೆನ್ಸ್ ಕೊಟ್ಟನ ಎಷ್ಟಂತ 48 ಮೀಟರ್ ಅಂತಂದು ಕೊಟ್ರ. ಟ್ಯಾನ್ 30 ಡಿಗ್ರಿ ಏನಾಗತ್ತೆ ಇಲ್ಲಿ ವ್ಯಾಲ್ಯೂ 1 ಡಿವೈಡೆಡ್ ಬೈ √3 ಆಗತ್ತೆ. ಅಂದ್ರೆ ಅಪೋಸಿಟ್ ಡಿವೈಡೆಡ್ ಬೈ ಬೇಸ್ ಆಗತ್ತೆ. ಇಲ್ಲಿ √3 ವ್ಯಾಲ್ಯೂ ಎಷ್ಟತ್ತೆ 48 ಆತ. ನಮ್ಗೇನ್ ಕೇಳ್ಯಾರ ಹೈಟಿನ ರೇಷಿಯೋ ಎಷ್ಟೈತಿ 1 ಐತಿ. ಹಂಗಾದ್ರೆ √3 ಈಸ್ ಈಕ್ವಲ್ ಟು 48 ಆದ್ರೆ 1 ವ್ಯಾಲ್ಯೂ ಏನಾಗತ್ತೆ 48 ಡಿವೈಡೆಡ್ ಬೈ √3 ಆಗತ್ತೆ. ಇದಕ್ಕೇನ್ ಮಾಡ್ತೀನಿ ಮಲ್ಟಿಫೈ ಡಿವೈಡೆಡ್ ಬೈ √3 ಮಾಡ್ತೀನಿ. 48 ಡಿವೈಡೆಡ್ ಬೈ 3 ಇಂಟು √3 ಆಗತ್ತೆ. 3 ಒಂದ್ಲೆ 3 16 ಅಂದ್ರೆ 16 √3 ಏನಾಗತ್ತೆ ಇದ್ರದ್ದು ಗೋಪುರದ ಹೈಟ್ ಆಗತ್ತೆ. ಒಬ್ಬ ಅಂಗಡಿಯವನು ಒಂದು ವಸ್ತುವಿನ ಗುರುತಿಸಿದ ಬೆಲೆಯನ್ನ ಎಕ್ಸ್ ಎಂದು ನಿಗದಿಪಡಿಸಿದ. ಅದರ ಮೇಲೆ 54% ರಿಯಾಯಿತಿ ನೀಡ್ತಾರ. ರಿಯಾಯಿತಿಯ ನಂತರ ಬೆಲೆಯ ಮೇಲೆ 52% ವ್ಯಾಟ್ ವಿಧಿಸಿ ಅದನ್ನು 437ಕ್ಕೆ ಮಾರ್ತಾನ. ಆಗ ಎಕ್ಸ್ ನ ಮೌಲ್ಯ ಎಷ್ಟಂತ ಕೇಳಿರಲಿ. ನೋಡ್ರಿ ಎಕ್ಸ್ ಇಂಟು 40 ಎಷ್ಟು 54% ಡಿಸ್ಕೌಂಟ್ ಕೊಟ್ಟನಂದ್ರೆ ಉಳಿದಿದ್ದು ಎಷ್ಟಾಗತ್ತೆ 46%. 46 ಡಿವೈಡೆಡ್ ಬೈ 100 ಆಗತ್ತೆ. ವ್ಯಾಟ್ ವಿಧಿಸ್ತಾನಂದ್ರೆ 52% ಏನಾಗುತ್ತೆ ಜಾಸ್ತಿ ಆಗುತ್ತೆ. 152 ಡಿವೈಡೆಡ್ ಬೈ 100 ಆಗತ್ತೆ. ಈಜಿ ಕೊಟ್ಟು ಎಷ್ಟು ವ್ಯಾಲ್ಯೂ ಕೊಟ್ಟನ 437 ಕೊಟ್ಟನ. ಇದೆಷ್ಟು ಆಗ್ತೈತಿ 4 3 12 4 8 32 ಡಿವೈಡೆಡ್ ಇದು 25 38 ಒಂದೇ 38 11.5 ಆಗತ್ತೆ. 46 ಒಂದೇ 46 0.25 ಇಲ್ಲಿ ಆಗುತ್ತೆ. ಕ್ರಾಸ್ ಮಲ್ಟಿಫೈ ಮಾಡಿದ್ರೆ ಎಷ್ಟಾಗುತ್ತೆ 25 ಇಲ್ಲಿ 625 ಪಾಯಿಂಟ್ ತೆಗಿಯಾಕ 100 ಮಲ್ಟಿಫೈ ಮಾಡಿದ್ರೆ 625 ಮಾರ್ಕ್ ಪ್ರೈಸ್ ಆಗುತ್ತೆ. ಆಪ್ಷನ್ ಡಿ ಕರೆಕ್ಟ್ ಆನ್ಸರ್ ಆಗುತ್ತೆ. 45ರ 60% ಎಂಬುದು 45ರ 1/5 ಭಾಗಕ್ಕಿಂತ ಎಷ್ಟು ಹೆಚ್ಚೈತೆ ಅಂತ ಕೇಳಿರಿ. 45ರದ 60% ಏನಾಗುತ್ತೆ 45 ಇಂಟು 60 ಬೈ 100 ಮಾಡಿದ್ರೆ 5 2 5 9 2 1 2 3 9 3 ಎಷ್ಟಾಯ್ತು 27. 45ರದ 1/5 ಭಾಗ ಎಷ್ಟಾಗತ್ತೆ ಇದು 9 ಆಗುತ್ತೆ. ಡಿಫ್ರೆನ್ಸ್ ಎಷ್ಟು ಜಾಸ್ತಿ ಆಗುತ್ತೆ 18 ಜಾಸ್ತಿ ಆಗುತ್ತೆ. ಅಂದ್ರೆ ಆಪ್ಷನ್ ಬಿ ಕರೆಕ್ಟ್ ಆನ್ಸರ್ ಆಗುತ್ತೆ. 3 ಪೀಠೋಪಕರಣಗಳ ಸರಾಸರಿ ಬೆಲೆ ಎಷ್ಟು 16,425 ಆಗೈತಿ. ಅವುಗಳ ಬೆಲೆಗಳ ಅನುಪಾತ 3:5 ಆಗಿದ್ರೆ ಅತ್ಯಂತ ದುಬಾರಿ ಪೀಠೋಪಕರಣಗಳ ಬೆಲೆ ಎಷ್ಟು ಅಂತ ಕೇಳಿರಲಿ. ಟೋಟಲ್ ಅಮೌಂಟ್ ಎಷ್ಟಾಗುತ್ತೆ 16,425 ಇಂಟು 3 ಮಾಡಿದ್ರೆ ಟೋಟಲ್ ಅಮೌಂಟ್ ಎಷ್ಟಾಗುತ್ತೆ 49,275 ಆಗುತ್ತೆ. ದುಬಾರಿ ಆದ ಬೆಲೆ ಎಷ್ಟಂತ ಕೇಳಿದ್ರೆ ಅದರ ರೇಷಿಯೋ ಎಷ್ಟೈತಿ 7 ಐತಿ. ಟೋಟಲ್ ಎಷ್ಟಾಗುತ್ತೆ 7 3 10 15 ಆಗುತ್ತೆ. 15 ಇಂಟು ಎಷ್ಟೈತಿ ಟೋಟಲ್ ಅಮೌಂಟ್ 49,275 ಐತಿ. 15 ಒಂದೇ 13,285 ಆಗುತ್ತೆ. 7 ಇಂಟು 3,285 ಮಾಡಿದ್ರೆ ಎಷ್ಟಾಗುತ್ತೆ 22,995 ರೂಪಾಯಿ ಆಗುತ್ತೆ. ಅಂದ್ರೆ ಆಪ್ಷನ್ ಎ ಕರೆಕ್ಟ್ ಆನ್ಸರ್ ಆಗುತ್ತೆ. ಒಂದು ಘನ ಸಿಲಿಂಡರ್ನ ಘನ ಪರಿಮಾಣವು 2,926 ಸೆಂಟಿಮೀಟರ್ ಕ್ಯೂಬ್ ಆಗೈತಿ. ಅದರ ಎತ್ತರವು 19 ಸೆಂಟಿಮೀಟರ್ ಆಗೈತಿ. ಆ ಘನ ಸಿಲಿಂಡರ್ನ ಒಟ್ಟು ಮೇಲ್ಮೈ ವಿಸ್ತೀರ್ಣ ಎಷ್ಟು ಅಂತ ಕೇಳಿರಲಿ. ನೋಡ್ರಿ ವಾಲ್ಯೂಮ್ ಫಾರ್ಮುಲಾ ಏನಾಗುತ್ತೆ ಪೈ ಆರ್ ಸ್ಕ್ವೇರ್ ಹೆಚ್ಚಾಗುತ್ತೆ. ವಾಲ್ಯೂಮ್ ವ್ಯಾಲ್ಯೂ ಕೊಟ್ಟರೆ 2,926 ಈಸ್ ಈಕ್ವಲ್ ಟು 22 ಡಿವೈಡೆಡ್ ಬೈ 7 ಇಂಟು ಆರ್ ಸ್ಕ್ವೇರ್ ಇಂಟು ಹೈಟ್ ಕೊಟ್ಟನ ಎಷ್ಟು ಅಂತಂದು ನಮಗೆ ಇಲ್ಲಿ 19 ಸೆಂಟಿಮೀಟರ್ ಕೊಟ್ಟನ. ಇದೆಷ್ಟಾಗತ್ತೆ 2 11 2 1 2 4 8 2 6 12 2 3 11 1 11 1 11 11 3 11 3 ಆಯ್ತು. ಇದೆಷ್ಟಾಗುತ್ತೆ 19 1 19 7 ಆರ್ ಸ್ಕ್ವೇರ್ ವ್ಯಾಲ್ಯೂ ಎಷ್ಟು ಬರುತ್ತೆ 49 ಬಂತು. ಆರ್ ವ್ಯಾಲ್ಯೂ ಎಷ್ಟಾಯ್ತು 7 ಆಯ್ತು. ನಮಗೇನು ಕೇಳ್ಯಾರ ಏರಿಯಾ ಕೇಳ್ಯಾರ. ಟೋಟಲ್ ಸರ್ಫೇಸ್ ಏರಿಯಾ ಈಸ್ ಈಕ್ವಲ್ ಟು 2 ಪೈ ಆರ್ ಇಂಟು ಬ್ರಾಕೆಟ್ ಆರ್ ಪ್ಲಸ್ ಎಚ್ ಆಗುತ್ತೆ. 2 ಇಂಟು ಪೈ ವ್ಯಾಲ್ಯೂ 22/7 ಆರ್ ವ್ಯಾಲ್ಯೂ 7 ಬಂದೈತಿ.
ಆರ್ ಪ್ಲಸ್ ಎಚ್ ಎಷ್ಟಾಗತ್ತೆ, ಹೈಟ್ 19 ಐತಿ, ರೇಡಿಯಸ್ 7 ಐತಿ, ಟೋಟಲ್ ಎಷ್ಟಾಗ್ತೈತಿ 26 ಆಯ್ತು. 7 7 ಕ್ಯಾನ್ಸಲ್ ಈಸ್ ಈಕ್ವಲ್ ಟು 44 ಇಂಟು 26 ಮಾಡಿದ್ರೆ ಟೋಟಲ್ ಸರ್ಫೇಸ್ ಏರಿಯಾ ಎಷ್ಟಾಗುತ್ತೆ, 1144 ಬರ್ತೈತಿ. ಅಂದ್ರೆ ಆಪ್ಷನ್ ಎ ಕರೆಕ್ಟ್ ಆನ್ಸರ್ ಆಗುತ್ತೆ. 5% ಮತ್ತು 8% ಎರಡು ಅನುಕ್ರಮ ರಿಯಾಯಿತಿಗಳಿಗೆ ಸಮಾನವಾದ ಏಕೈಕ ರಿಯಾಯಿತಿಯನ್ನು ಕಂಡುಹಿಡಿರಿ ಅಂತ ಕೇಳಿದ್ರೆ, ಡಿಸ್ಕೌಂಟ್ ಅಂತ ಕೊಟ್ಟ ಫಾರ್ಮುಲಾ ಏನಾಗುತ್ತೆ, ಎ ಪ್ಲಸ್ ಬಿ ಮೈನಸ್ ಎ ಇಂಟು ಬಿ ಡಿವೈಡೆಡ್ ಬೈ 100 ಆಗುತ್ತೆ. ಇಲ್ಲಿ ಎ ವ್ಯಾಲ್ಯೂ 5 ಆದ್ರೆ ಬಿ ವ್ಯಾಲ್ಯೂ 8 ಆಗುತ್ತೆ. 5 ಇಂಟು 8 ಡಿವೈಡೆಡ್ ಬೈ 100 ಆಗುತ್ತೆ. ಇದೆಷ್ಟತ್ತು 13 ಮೈನಸ್ ಇದು 5 ಎಂಟ್ಲಿ 40 ಅಂದ್ರೆ 0.4 ಬರ್ತೈತಿ. ಡಿಸ್ಕೌಂಟ್ ಒಂದ ಏಕೈಕ ಎಷ್ಟಾಗುತ್ತೆ, 12.6% ಆಗುತ್ತೆ. ಅಂದ್ರೆ ಆಪ್ಷನ್ ಸಿ ಕರೆಕ್ಟ್ ಆನ್ಸರ್ ಆಗುತ್ತೆ. 8442 ಎಸ್, ಬಿ ಮತ್ತು ಸಿ ಇವರ ನಡುವೆ ಹಂಚಲಾಗೈತಿ. ಅವರ ಪಾಲುಗಳಿಂದ ಕ್ರಮವಾಗಿ 7, 73 ಮತ್ತು 68 ರೂಪಾಯಿ ಕಡಿತಗೊಳಿಸಿದ ನಂತರ ಉಳಿದಿರುವ ಹಣದ ಅನುಪಾತ 6:7:16 ಆಗುತ್ತೆ. ಬಿ ಮತ್ತು ಸಿ ಅವರ ಮೂಲ ಪಾಲುಗಳ ನಡುವಿನ ವ್ಯತ್ಯಾಸ ಕಂಡುಹಿಡ್ರಿ ಅಂತ ಕೇಳಿರಲಿ. ನೋಡ್ರಿ, ಎಸ್, ಬಿ, ಸಿ ಇವ್ರದ್ದು ರೇಷಿಯೋ ಎಷ್ಟೈತಿ, ಇಲ್ಲಿ 6:7:16 ಐತಿ. ಟೋಟಲ್ ಅಮೌಂಟ್ ಎಷ್ಟೈತಿ, 8442 ಐತಿ. ಈ ರೇಷಿಯೋ ಏನ್ ಮಾಡ್ಯಾರ, 7 ರೂಪಾಯಿ ಮೈನಸ್ 73 ರೂಪಾಯಿ ಮೈನಸ್ 68 ರೂಪಾಯಿ ಆದ್ಮೇಲಿಂದ ರೇಷಿಯೋ ಕೊಟ್ಟಾರ. ನಮಗಿಲ್ಲಿ ಎಷ್ಟು ಮೈನಸ್ ಮಾಡಿದ ನಂತರ ಎಷ್ಟು ಬರ್ತೈತಿ, ಇದ್ರ ವ್ಯಾಲ್ಯೂ 8294 ಆಗುತ್ತೆ. ಟೋಟಲ್ 6, 7, 16 ಸಮ್ ಎಷ್ಟಾಗುತ್ತೆ, 29 ಆಗುತ್ತೆ. ಅಂದ್ರೆ ಒಂದ್ರ ವ್ಯಾಲ್ಯೂ ಎಷ್ಟಾಗುತ್ತೆ, 8294 ಡಿವೈಡೆಡ್ ಬೈ 29 ಮಾಡಿದ್ರೆ 286 ಬರ್ತೈತಿ. ಬಿ ವ್ಯಾಲ್ಯೂ ಎಷ್ಟಾಗುತ್ತೆ, 286 ಇಂಟು ರೇಷಿಯೋ ಎಷ್ಟೈತಿ 7 ಐತಿ, ಪ್ಲಸ್ ಅದ್ರ ವ್ಯಾಲ್ಯೂ ಕೂಡಿಸ್ಬೇಕು. ಎಷ್ಟು ಕೂಡಿಸ್ಬೇಕು, ಅದು ಮೈನಸ್ 73 ಮಾಡ್ಯಾರ, ಅದನ್ನು ಪ್ಲಸ್ 73 ಮಾಡ್ಬೇಕು. ಟೋಟಲ್ ಇದು ಎಷ್ಟು ಬರ್ತೈತಿ, 2075 ಆಗುತ್ತೆ. ಸಿ ಇದು ಎಷ್ಟೈತಿ ರೇಷಿಯೋ 16 ಐತಿ, 286 ಇಂಟು 16, ಇದ್ರದ್ದು ಎಷ್ಟು ಮೈನಸ್ ಮಾಡೈತಿ 68, ಅದನ್ನು ಕೂಡಿಸ್ಕೋಬೇಕು. ಇದೆಷ್ಟು ಬರ್ತೈತಿ 4644 ಅದನ್ನ. ಇವೆರಡು ನಡುವಿನ ಡಿಫ್ರೆನ್ಸ್ ಎಷ್ಟು ಬರ್ತೈತಿ, 2569 ಬರ್ತೈತಿ. ಅಂದ್ರೆ ಆಪ್ಷನ್ ಇಲ್ಲಿ ಡಿ ಕರೆಕ್ಟ್ ಆನ್ಸರ್ ಆಗುತ್ತೆ. 4 ಕೀ ಚೈನ್ಗಳು ಮತ್ತು 3 ವ್ಯಾಲೆಟ್ಗಳ ಒಟ್ಟು ಬೆಲೆ 75 ರೂಪಾಯಿ ಆಗೈತಿ. 2 ಕೀ ಚೈನ್ಗಳು ಮತ್ತು 2 ವ್ಯಾಲೆಟ್ಗಳ ಬೆಲೆ 48 ರೂಪಾಯಿ ಆಗೈತಿ. 3 ಕೀ ಚೈನ್ಗಳು ಮತ್ತು 1 ವ್ಯಾಲೆಟ್ನ ಬೆಲೆ ಎಷ್ಟು ಅಂತಂದು ಕೇಳಿರ್ಲಿ. ನೋಡ್ರಿ, 4 ಕೀ ಚೈನ್ ಮತ್ತು 3 ವ್ಯಾಲೆಟ್ ಬೆಲೆ ಎಷ್ಟು ಕೊಟ್ಟಾನ, ಇಲ್ಲಿ 75 ರೂಪಾಯಿ ಕೊಟ್ಟಾನ. ಇನ್ನು 2 ಕೀ ಚೈನ್ ಮತ್ತು 2 ವ್ಯಾಲೆಟ್ ಬೆಲೆ ಎಷ್ಟು ಕೊಟ್ಟಾನ, 48 ಕೊಟ್ಟಾನ. ನೋಡ್ರಿ, 2 ಕೀ ಚೈನ್ ವ್ಯಾಲ್ಯೂ ಸೇಮ್ ಮಾಡ್ಕೊಳಕ ನಾ ಇದಕ್ಕಿಂಟು ಏನ್ ಮಾಡ್ತೀನಿ, 2 ಮಾಡ್ತೀನಿ. ಅಂದ್ರೆ ಎಷ್ಟಾಗತ್ತದ, 4C ಪ್ಲಸ್ 4W 48 ಅಲ್ಲಿ 96. ಅದೇನೈತಿ ಇನ್ನೊಂದು ಇಕ್ವೇಶನ್, 4C 3W 75 ಆಗುತ್ತೆ. ಇಲ್ಲಿ ಪ್ಲಸ್ ಪ್ಲಸ್ ಇರೋದ್ರಿಂದ ಇದನ್ನ ಮೈನಸ್ ಮೈನಸ್ ಮಾಡ್ತೀನಿ, ಇದು ಕ್ಯಾನ್ಸಲ್ ಆಗುತ್ತೆ. W ಇಸ್ ಈಕ್ವಲ್ ಟು ಎಷ್ಟು ಬರ್ತೈತಿ, ಇದು 21 ಬಂತು. ಈ ವ್ಯಾಲ್ಯೂನ ಯಾವ್ದಾರ ಒಂದು ಇಕ್ವೇಶನ್ ಹಾಕೊಂಡು ನಾವು ಒಂದೇ ಇಕ್ವೇಶನ್ ಹಾಕೊಂತೀನಿ. 4C 21 ಮೂರ್ಲಿ ಎಷ್ಟಾಗತ್ತೆ, 63 ಇಸ್ ಈಕ್ವಲ್ ಟು 75 ಆಗುತ್ತೆ. 4C ಇಸ್ ಈಕ್ವಲ್ ಟು ಎಷ್ಟಾಗುತ್ತೆ, 12 ಆಗುತ್ತೆ. ಸಿ ವ್ಯಾಲ್ಯೂ ಎಷ್ಟು ಬಂತು, 3 ಬಂತು. 3 ಕೀ ಚೈನ್ಗಳ ಬೆಲೆ ಎಷ್ಟಾಗುತ್ತೆ, 3 ಇಂಟು 3 ಮಾಡಿದ್ರೆ 9 ಆಯ್ತು. ಒಂದು ವ್ಯಾಲೆಟ್ನ ಬೆಲೆ ಎಷ್ಟಾಗುತ್ತೆ, 1 ಇಂಟು 21 ಮಾಡಿದ್ರೆ 21 ಆಗುತ್ತೆ. ಟೋಟಲ್ ಅಮೌಂಟ್ ಎಷ್ಟಾಗುತ್ತೆ, 30 ರೂಪಾಯಿ ಆಗುತ್ತೆ. ಅಂದ್ರೆ ಆಪ್ಷನ್ ಬಿ ಕರೆಕ್ಟ್ ಆನ್ಸರ್ ಆಗುತ್ತೆ. ಎ ಮತ್ತು ಬಿ ಎಂಬ ಇಬ್ಬರು ಸ್ನೇಹಿತರ ಪ್ರಸ್ತುತ ವಯಸ್ಸಿನ ಅನುಪಾತ 3:4 ಆಗೈತಿ. 4 ವರ್ಷಗಳ ಹಿಂದೆ ಅವರ ವಯಸ್ಸಿನ ಅನುಪಾತ 7:10 ಆಗಿತ್ತು. ಅವರ ಪ್ರಸ್ತುತ ವಯಸ್ಸುಗಳ ಕಂಡುಹಿಡ್ರಿ ಅಂತಂದು ಕೇಳಿರಿ. ನೋಡ್ರಿ, ಎ ಮತ್ತು ಬಿ ಪ್ರೆಸೆಂಟ್ ಏಜ್ ರೇಷಿಯೋ ಎಷ್ಟು ಕೊಟ್ಟಾನ, 3:4 ಅಂತಂದು ಕೊಟ್ಟಾನ. 4 ವರ್ಷದ ಹಿಂದಿಂದ ರೇಷಿಯೋ ಕೊಟ್ಟಾನ ಎಷ್ಟಂತಂದು, 7:10 ಕೊಟ್ಟಾನ. ನೋಡ್ರಿ, 3 ಮತ್ತು 4 ವ್ಯತ್ಯಾಸ ಎಷ್ಟೈತಿ, 1 ಐತಿ. 7 ಮತ್ತು 10 ವ್ಯತ್ಯಾಸ ಎಷ್ಟೈತಿ, 3 ಐತಿ. ಇದನ್ನ ಸೇಮ್ ಮಾಡ್ಬೇಕಂದ್ರೆ ಇದಕ್ಕೆ ಏನ್ ಮಾಡ್ಬೇಕು, ಮಲ್ಟಿಫೈ 3 ಮಾಡ್ಬೇಕು. ಅಂದ್ರೆ ಎ ಮತ್ತು ಬಿ ಎಷ್ಟು ಬರ್ತೈತಿ, 3 3 9, 4 3 12. ಇದು ಎಷ್ಟು ಆತ ನಂತರ 7:10 ಆಯ್ತು. ಎಷ್ಟು ಕಡಿಮೆ ಆಯ್ತು, ಇಲ್ಲಿ 2 ಕಡೆ 2 ಕಡಿಮೆ ಆಯ್ತು. ಈ 2 ವ್ಯಾಲ್ಯೂ ಏನು ಕೊಟ್ಟಾನ, 4 ಕೊಟ್ಟಾನ. 1 ವ್ಯಾಲ್ಯೂ ಎಷ್ಟು ಬಂತು, 2 ಕೊಟ್ಟಾನ. 2 ಬಂತು. ಅಂದ್ರೆ ಎ ವ್ಯಾಲ್ಯೂ ಎಷ್ಟಾಗುತ್ತೆ, 9 ಇಂಟು 2 ಮಾಡಿದ್ರೆ 18 ಆಗುತ್ತೆ. ಬಿ ವ್ಯಾಲ್ಯೂ ಎಷ್ಟಾಗುತ್ತೆ, 12 ಇಂಟು 2 ಮಾಡಿದ್ರೆ 24 ಆಗುತ್ತೆ. ಅಂದ್ರೆ 18 ಮತ್ತು 24. ಅಂದ್ರೆ ಆಪ್ಷನ್ ಎ ಕರೆಕ್ಟ್ ಆನ್ಸರ್ ಆಗುತ್ತೆ. ಒಂದು ಅಂಗಡಿಯಲ್ಲಿ ಒಂದು ಜಾಕೆಟ್ನ ಮೂಲ ಬೆಲೆ 120 ರೂಪಾಯಿ ಆಗಿತ್ತು. ಅದರ ಬೆಲೆಯನ್ನು 15% ಹೆಚ್ಚಿಸಿದ ನಂತರ ಜಾಕೆಟ್ನ ಹೊಸ ಬೆಲೆ ಎಷ್ಟಂತ ಕೇಳಿರಿ. ನೋಡ್ರಿ, ಅದ್ರ ಮೊದಲಕ್ಕೆ ಬೆಲೆ ಎಷ್ಟೈತಿ, 120 ರೂಪಾಯಿ ಐತಿ. 15% ಜಾಸ್ತಿ ಮಾಡ್ತಾನೆ ಅಂದ್ರೆ ಏನಾಗುತ್ತೆ, 115 ಡಿವೈಡೆಡ್ ಬೈ 100 ಆಗುತ್ತೆ. 0 0 5 2 10, 5 3 5 2 5 2 6 ಅಂದ್ರೆ 23 ಇಂಟು 6 ಮಾಡಿದ್ರೆ ಎಷ್ಟಾಗುತ್ತೆ, 138 ರೂಪಾಯಿ ಆಗುತ್ತೆ. ಅಂದ್ರೆ ಆಪ್ಷನ್ ಎ ಕರೆಕ್ಟ್ ಆನ್ಸರ್ ಆಗುತ್ತೆ. ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಇಲ್ಲ ಸಬ್ಸ್ಕ್ರೈಬ್ ಮಾಡ್ರಿ, ಮತ್ತು ಹಂಗ ಲೈಕ್ ಮಾಡ್ರಿ, ಶೇರ್ ಮಾಡ್ರಿ. 19 ಮೀಟರ್ ಅಂಚಿನ ಉದ್ದ ಹೊಂದಿರುವ ಒಂದು ಘನದ ಪರಿಮಾಣ ಎಷ್ಟು ಅಂತಂದು ಕೇಳಿರಲಿ. ನೋಡ್ರಿ, ಅದು ಫಾರ್ಮುಲಾ ಏನಾಗುತ್ತೆ, ಎ ಕ್ಯೂಬ್ ಆಗುತ್ತೆ. ಅಂದ್ರೆ 19ರದ ಕ್ಯೂಬ್ ಆಗುತ್ತೆ. 19 ಕ್ಯೂಬ್ ಎಷ್ಟಾಗುತ್ತೆ, 6859 ಮೀಟರ್ ಕ್ಯೂಬ್ ಆಗುತ್ತೆ. ಆಪ್ಷನ್ ಎ ಕರೆಕ್ಟ್ ಆನ್ಸರ್ ಆಗುತ್ತೆ. ಎ ಒಂದು ವಸ್ತುವನ್ನು ಬಿಗೆ 12% ನಷ್ಟದಲ್ಲಿ ಮಾರಿದನು.
ಬಿ ಅದೇ ವಸ್ತುವನ್ನು ಸಿಗೆ ಏನ್ ಮಾಡ್ತಾನೆ 20% ಲಾಭದಲ್ಲಿ ಮಾರಿದನು. ಸಿ ಬಿಗೆ 1122 ರೂಪಾಯಿ ಪಾವತಿಸಿದ್ರೆ ಎಗೆ ಆ ವಸ್ತುವಿನ ಖರೀದಿ ಬೆಲೆ ಎಷ್ಟು ಅಂತ ಕೇಳಿದ್ರೆ ನೋಡ್ರಿ, ಎಗೆ ಆ ವಸ್ತುವಿನ ಖರೀದಿ ಬೆಲೆ X ರೂಪಾಯಿ ಆಗಿದ್ರೆ ಅವೇನ್ ಮಾಡ್ತಾನೆ 12% ನಷ್ಟದ ಮಾರ್ತಾನೆ. ಅಂದ್ರೆ ಎಷ್ಟಾಗುತ್ತೆ 88/110 ಇಂಟು ಬಿ ಏನ್ ಮಾಡ್ತಾನೆ ಸಿಗೆ 20% ಲಾಭದ ಮಾರ್ತಾನೆ. 20% ಫ್ರಾಕ್ಷನ್ ಏನಾಗುತ್ತೆ 1/5 ಲಾಭ ಆಗೈತೆ ಅಂದ್ರೆ 6/5 ಈಜು ಕೊಟ್ಟು ವ್ಯಾಲ್ಯೂ ಎಷ್ಟು ಬಂದೈತಿ 1122 ಆಗೈತಿ. ಇಲ್ಲಿ ಏನಾಗುತ್ತೆ 6 1 6 1 6 8 6 7 ಆಗುತ್ತೆ. 88 1 88 8.5 ಆಗುತ್ತೆ. ಇದೆಷ್ಟಾಗುತ್ತೆ ಕ್ರಾಸ್ ಮಲ್ಟಿಫೈ ಮಾಡಿದ್ರೆ 8.5 ಇಂಟು 5 ಇಂಟು 100 ಮಾಡಿದ್ರೆ ಎಷ್ಟಾಗುತ್ತೆ 1062.5 ರೂಪಾಯಿ ಆಗುತ್ತೆ. ಅಂದ್ರೆ ಆಪ್ಷನ್ ಇಲ್ಲಿ ಎ ಕರೆಕ್ಟ್ ಆನ್ಸರ್ ಆಗುತ್ತೆ. ಇಲ್ಲಾಂದ್ರೆ ರೇಷಿಯೋ ಮೆಥಡ್ ಮಾಡ್ತೀನಿ ಅಂದ್ರೆ ರೇಷಿಯೋ ಮೆಥಡ್ ನೋಡ್ರಿ, ಎ ಏನ್ ಮಾಡ್ತಾನೆ ಬಿಗೆ 12% ನಷ್ಟದಾಗ ಮಾರ್ತಾನೆ. ಅಂದ್ರೆ 12% ಫ್ರಾಕ್ಷನ್ ಏನಾಗುತ್ತೆ 3/25 ಆಗುತ್ತೆ. ಎ ವ್ಯಾಲ್ಯೂ 25 ಆಗುತ್ತೆ, ಬಿ ವ್ಯಾಲ್ಯೂ ಎಷ್ಟಾಗುತ್ತೆ 22 ಆಗುತ್ತೆ. ಬಿ ಏನ್ ಮಾಡ್ತಾನೆ ಸಿಗೆ 20% ಪ್ರಾಫಿಟ್ ನೇ ಮಾಡ್ತಾನೆ. ಬಿ 5 ಆದ್ರೆ ಸಿ 6 ಆಗುತ್ತೆ. ಇವು ಸೈಡ್ ನಂಬರ್ಗಳನ್ನ ಬರ್ಕೊಂಡು 25 ಇಲ್ಲಿ 125, 22 ಇಲ್ಲಿ 110, 12 6 22 132. ಈ 132 ವ್ಯಾಲ್ಯೂ ಎಷ್ಟು ಕೊಟ್ಟಣ 1122 ಅಂದ್ರೆ 8.5 ಮಲ್ಟಿಫೈ ಮಾಡ್ಯಾನ. ಇದಕ್ಕೆ 8.5 ಮಲ್ಟಿಫೈ ಮಾಡಿದ್ರೆ ಎಷ್ಟಾಗುತ್ತೆ 1062.5 ರೂಪಾಯಿ ಆಗುತ್ತೆ. ಅಂದ್ರೆ ಆಪ್ಷನ್ ಎ ಕರೆಕ್ಟ್ ಆನ್ಸರ್ ಆಗುತ್ತೆ. ವಾರ್ಷಿಕ 16% ಬಡ್ಡಿ ದರದಲ್ಲಿ ತ್ರೈಮಾಸಿಕವಾಗಿ ಬಡ್ಡಿಯನ್ನು ಸಂಯೋಜಿಸಿದರೆ 5625 ಮೇಲಿನ 6 ತಿಂಗಳ ಚಕ್ರ ಬಡ್ಡಿ ಎಷ್ಟು ಅಂತ ಕೇಳಿರಿ. ನೋಡ್ರಿ ಏನ್ ಮಾಡ್ಯಾರ 3 ತಿಂಗಳಿಗೊಮ್ಮೆ ಮಾಡ್ಯಾರ ಅಂದ್ರೆ ಎಷ್ಟು ಸಲ ಆಗುತ್ತದ 4 ಸಲ ಆಗತ್ತ. ಹಂಗಾದ್ರೆ ಪ್ರತಿ ತಿಂಗಳ ರೇಟ್ ಎಷ್ಟು ಬರ್ತೈತಿ ಇಲ್ಲಿ 16% ಡಿವೈಡೆಡ್ ಬೈ 4 ಮಾಡಿದ್ರೆ ಪ್ರತಿ ತಿಂಗಳ ಪರ್ಸೆಂಟ್ ಎಷ್ಟಾಗತ್ತೆ ಇಲ್ಲಿ 4% ಆಗತ್ತೆ. ಅಂದ್ರೆ ರೇಟ್ ಈಸ್ ಈಕ್ವಲ್ ಟು 4% ಬಂದ್ರೆ ಇದನ್ನ ಫ್ರಾಕ್ಷನ್ ಏನಾಗುತ್ತೆ 1/25 ಆಗುತ್ತೆ. ಪ್ರಿನ್ಸಿಪಲ್ ಟು ಅಮೌಂಟ್ ರೇಷಿಯೋ ಏನಾಗುತ್ತೆ ಇದು 25 ರಿಂದ 26 ಆಗುತ್ತೆ. 6 ತಿಂಗಳದಂದ್ರೆ ಎಷ್ಟು ಸಲ ಆಗುತ್ತದೆ 2 ಸಲ ಆಗುತ್ತೆ. ಅಂದ್ರೆ ಸ್ಕ್ವೇರ್ ಮಾಡೋಣ. ಸ್ಕ್ವೇರ್ ಮಾಡಿದ್ರೆ 25 ಸ್ಕ್ವೇರ್ ಎಷ್ಟಾಗುತ್ತೆ 625. 26 ಸ್ಕ್ವೇರ್ ಎಷ್ಟಾಗುತ್ತೆ 676. ಇಲ್ಲಿ ಪ್ರಿನ್ಸಿಪಲ್ ಅಮೌಂಟ್ ಕೊಟ್ಟ 625 ವ್ಯಾಲ್ಯೂ ಎಷ್ಟು 5625 ಅಂದ್ರೆ ಇಂಟು 9 ಆಗೈತಿ. ಇದು ಎಷ್ಟಾಗುತ್ತೆ ಚಕ್ರ ಬಡ್ಡಿಲಿ 676 625 ಹೋದ್ರೆ 51 ಬರ್ತೈತಿ. 51 ಇಂಟು 9 ಮಾಡಿದ್ರೆ ಎಷ್ಟಾಗುತ್ತೆ 459 ರೂಪಾಯಿ ಆಗುತ್ತೆ. ಅಂದ್ರೆ ಆಪ್ಷನ್ ಸಿ ಕರೆಕ್ಟ್ ಆನ್ಸರ್ ಆಗುತ್ತೆ. ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಇಲ್ಲ ಸಬ್ಸ್ಕ್ರೈಬ್ ಮಾಡ್ರಿ, ಮತ್ತೆ ಹಂಗ ಲೈಕ್ ಮಾಡ್ರಿ, ಶೇರ್ ಮಾಡ್ರಿ. ಅರ್ಮಾನ್ 1 ಗಂಟೆಗೆ 20 ನಿಮಿಷದಲ್ಲಿ 8.8 ಕಿಲೋಮೀಟರ್ ಓಡ್ತಾನ. ಅದೇ ವೇಗದ 2 ಪಟ್ಟು ವೇಗದಲ್ಲಿ 26.4 ಕಿಲೋಮೀಟರ್ ಓಡಲು ಅವನಿಗೆ ಎಷ್ಟು ಸಮಯ ಬೇಕಾಗತ್ತೆ ಅಂತ ಕೇಳಿರಲಿ. ನೋಡಿ ಡಿಸ್ಟೆನ್ಸ್ ಇಸ್ ಈಕ್ವಲ್ ಟು ಏನಾಯ್ತು ಸ್ಪೀಡ್ ಇಂಟು ಟೈಮ್ ಆಯ್ತು. ಡಿಸ್ಟೆನ್ಸ್ ಕೊಟ್ಟನ ಎಷ್ಟು 8.8 ಕಿಲೋಮೀಟರ್ ಅಂತಂದು ಟೈಮ್ ಎಷ್ಟಾಗುತ್ತೆ 1 ಗಂಟೆ 20 ನಿಮಿಷ ಅಂದ್ರೆ ಎಷ್ಟಾಗುತ್ತೆ 21 23 ಅಂದ್ರೆ 4/3 ಅವರ್ ಆಗುತ್ತೆ. ಅಂದ್ರೆ 4/3 ಇಂಟು ಸ್ಪೀಡ್ ಆಗುತ್ತೆ 4.2.2 ಆಗುತ್ತೆ. ಸ್ಪೀಡ್ ಎಷ್ಟಾಗುತ್ತೆ ಇಲ್ಲಿ 6.6 ಬಂತು. 6.6 ಏನತ್ತೆ ಇದು ಕಿಲೋಮೀಟರ್ ಪರ್ ಅವರ್ ಆಗುತ್ತೆ. ಇಲ್ಲಿ ಏನ್ ಮಾಡೋಣ 26.4 ಕಿಲೋಮೀಟರ್ ಓಡಾಕ ಸ್ಪೀಡ್ ಏನಾಗುತ್ತೆ ಡಬಲ್ ಆಗುತ್ತೆ. ಅಂದ್ರೆ ಸ್ಪೀಡ್ ಎಷ್ಟಾಗುತ್ತೆ ಡಬಲ್ ಆದ್ರೆ 13.2 ಬಂತು. ಅದನ್ನ ಟೈಮ್ ಎಷ್ಟು ಅಂತಾನೆ ಇಲ್ಲಿ 26.4 ಡಿವೈಡೆಡ್ ಬೈ 13.2 ಮಾಡಿದ್ರೆ 13.2 ಅಂದ್ರೆ 2 ಅವರ್ ಬೇಕಾಗುತ್ತೆ. ಅಂದ್ರೆ ಆಪ್ಷನ್ ಡಿ ಕರೆಕ್ಟ್ ಆನ್ಸರ್ ಆಗುತ್ತೆ. ಒಂದು ಕುಟುಂಬದ 2 ಸದಸ್ಯರ ವಯಸ್ಸಿನ ಅನುಪಾತ 6:1 ಆಗೈತಿ. ಅವ್ರ ವಯಸ್ಸಿನ ಸರಾಸರಿ 35 ವರ್ಷಗಳಾಗೈತಿ. 11 ವರ್ಷಗಳ ನಂತರ ಅವ್ರ ಒಟ್ಟು ವಯಸ್ಸು ಎಷ್ಟು ಅಂತ ಕೇಳಿರಲಿ. ನೋಡಿ ಈ ಪ್ರೆಸೆಂಟ್ ಏನ್ ರೇಷಿಯೋ ಕೊಟ್ಟನ 6:1. ಟೋಟಲ್ ವ್ಯಾಲ್ಯೂ ಎಷ್ಟತ್ತು 7 ಆಯ್ತು. ಇಲ್ಲಿ ಸರಾಸರಿ ಕೊಟ್ಟನ ಎಷ್ಟು 35 ವರ್ಷ. ಅಂದ್ರೆ 35 ವರ್ಷ ಇಂಟು 2 ಮಾಡಿದ್ರೆ ಎಷ್ಟತ್ತು 70 ವರ್ಷ ಆಯ್ತು. ಒಂದ್ರ ವ್ಯಾಲ್ಯೂ ಎಷ್ಟು ಬಂತು 10 ಬಂತು. ಹಂಗಾರ ಇದು 60 ಆಯ್ತು, ಇದು 10 ಆಯ್ತು. 11 ವರ್ಷದ ನಂತರ ಮೊತ್ತ ಕೇಳ ಅಂದ್ರೆ ಇದಕ್ಕೆ 11 ಪ್ಲಸ್ 11 ಮಾಡ್ಬೇಕು. ಇದು ಎಷ್ಟಾಯ್ತು 71 ಆಯ್ತು, ಇದು ಪ್ಲಸ್ 21 ಆಯ್ತು. 2 ಮತ್ತೆ ಎಷ್ಟಾಗತ್ತೆ 92 ವರ್ಷ ಆಗುತ್ತೆ. ಅಂದ್ರೆ ಆಪ್ಷನ್ ಬಿ ಕರೆಕ್ಟ್ ಆನ್ಸರ್ ಆಗುತ್ತೆ. ಒಂದು ಹೊಲವು ಚತುರ್ಭುಜದ ಆಕಾರದಲ್ಲಿ ಐತಿ. ಅದರ ಒಂದು ಕರ್ಣದ ಉದ್ದವು 10 ಮೀಟರ್ ಆಗೈತಿ. ಉಳಿದ 2 ಶೃಂಗಗಳಿಂದ ಆ ಕರ್ಣಕ್ಕೆ ಇಳಿದ ಲಂಬ ದೂರಗಳು 12 ಮೀಟರ್ ಮತ್ತು 13 ಮೀಟರ್ ಆಗ್ಯಾವು. ಆ ಹೊಲದ ವಿಸ್ತೀರ್ಣ ಎಷ್ಟು ಅಂತ ಕೇಳಿರಲಿ. ನೋಡ್ರಿ ಒಂದು ಚತುರ್ಭುಜದ ಆಕಾರದಾಗ ಏನೈತಿ ಹೊಲ ಐತಿ. ಇದ್ರದ್ದು ಒಂದು ಕರ್ಣ ಏನ್ ಕೊಟ್ಟನ ಇಲ್ಲಿ ಎಷ್ಟು ಸೆಂಟಿಮೀಟರ್ ಕೊಟ್ಟನ 10 ಮೀಟರ್ ಅಂತ ಕೊಟ್ಟನ. ಆಮೇಲೆ ಇವು ಎರಡರದ್ದು ಲೆಂತ್ ಕೊಟ್ಟನ. ಇದು 12 ಇದ್ರೆ ಇದು 13 ಅಂತಂದು. ಹಂಗಾರ ಏರಿಯಾ ಏನಾಗತ್ತೆ ಇಲ್ಲಿ 1/2 ಡಯಾಗೋನಲ್ 1 ಇಂಟು ಡಯಾಗೋನಲ್ 2 ಆಗುತ್ತೆ. 1/2 ಒಂದು ಡಯಾಗೋನಲ್ ಫುಲ್ ಎಷ್ಟು ಕೊಟ್ಟನ 10 ಕೊಟ್ಟನ. ಇನ್ನೊಂದು ಎಷ್ಟಾಗುತ್ತೆ 12 ಪ್ಲಸ್ 13 25 ಆಗುತ್ತೆ. ಅಂದ್ರೆ 2 1 2 25 ಇಲ್ಲಿ ಎಷ್ಟಾಗುತ್ತೆ 125 ಮೀಟರ್ ಸ್ಕ್ವೇರ್ ಆಗುತ್ತೆ. ಅಂದ್ರೆ ಆಪ್ಷನ್ ಎ ಕರೆಕ್ಟ್ ಆನ್ಸರ್ ಆಗುತ್ತೆ. ಪಿ ಮತ್ತು ಕ್ಯೂ ಒಟ್ಟಿಗೆ ಒಂದು ನೀರಿನ ತೊಟ್ಟಿಯನ್ನು 8 ಗಂಟೆಗಳಲ್ಲಿ ತುಂಬಬಹುದು. ಪಿ ಒಬ್ಬನೇ ಅದೇ ತೊಟ್ಟಿಯನ್ನು 20 ಗಂಟೆಗಳಲ್ಲಿ ತುಂಬಬಲ್ಲನು. ಹಾಗಾದ್ರೆ ಕ್ಯೂ ಒಬ್ಬನೇ ಅದೇ ತೊಟ್ಟಿಯನ್ನು 3/4 ಭಾಗವನ್ನು ತುಂಬಕ ಎಷ್ಟು ಗಂಟೆ ತಗೊಂತಾನ ಅಂತ ಕೇಳಿರಲಿ. ನೋಡ್ರಿ ಪಿ ಮತ್ತು ಕ್ಯೂ ಶೇರ್ ಎಷ್ಟು ಟೈಮ್ ತಗೊಂಡ್ರ 8. ಪಿ ಒಬ್ಬನೇ ಎಷ್ಟು ತಗೊಂಡನ 20. ಎಲ್ ಸಿ ಎಂ ಎಷ್ಟಾಗುತ್ತೆ 40. 8 5 40 20 2 40.
ಪಿ ಎಫಿಷಿಯನ್ಸಿ 2 ಆದ್ರೆ ಕ್ಯೂ ಎಫಿಷಿಯನ್ಸಿ ಎಷ್ಟಾಗುತ್ತೆ ಇಲ್ಲಿ ಕ್ಯೂ ಎಫಿಷಿಯನ್ಸಿ 3 ಆಯ್ತು. ಟೋಟಲ್ ಕ್ಯೂ ಟೈಮ್ ಎಷ್ಟು ಅಂತಾನೆ ಇಲ್ಲಿ 40 ಡಿವೈಡೆಡ್ ಬೈ ಎಫಿಷಿಯನ್ಸಿ ಎಷ್ಟೈತೆ ಒಂದು 3. ಇಲ್ಲಿ ಏನು ಕೊಟ್ಟರೆ ನಮಗೆ 3/4 ಭಾಗ ಅಂತ ಕೊಟ್ಟರೆ 3 ಕ್ಯಾನ್ಸಲ್ 4 1 4 ಆಗುತ್ತೆ ಅಂದ್ರೆ ಎಷ್ಟು ಗಂಟೆ 10 ಗಂಟೆ ತೊಗೊಂತಾನೆ ಅಂದ್ರೆ ಆಪ್ಷನ್ ಬಿ ಕರೆಕ್ಟ್ ಆನ್ಸರ್ ಆಗುತ್ತೆ.